ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಕಳೆದ ಜಿ ಟಿ ವಿಯ ರಿಯಾಲಿಟಿ ಶೋನಲ್ಲಿ ನಮ್ಮ ಮೆಕ್ಯಾನಿಕ್ ವೃತ್ತಿಯ ಬಗ್ಗೆ ಅವಹೇಳನ ಮಾಡಿದ ಬಗ್ಗೆ ಇದರ ಬಗ್ಗೆ ನಾವು ಪ್ರತಿಭಟನೆ ಮಾಡುವ ಉದ್ದೇಶವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಸಂಘದ ಎಲ್ಲ ಕಾರ್ಯಗಳನ್ನು ಪರಿಚಯಿಸಿದಂತಹ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರತಕ್ಕಂತಹ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ಬಹಳ ಬೇಸರದ ವಿಷಯ, ಈ ರಿಯಾಲಿಟಿ ಶೋದಲ್ಲಿ ರಮೇಶ್ ಅರವಿಂದ್ ಇವರು ಒಂದು ಕ್ವಶನ್ ಮಾಡ್ತಾರೆ ಸ್ಪರ್ಧೆಗೆ. ಏನು ಅಂತ ಹೇಳಿದರೆ, ನಿಮ್ಮ ತಂಗಿ ಮೆಕ್ಯಾನಿಕ್ ಒಟ್ಟಿಗೆ ಸುತ್ತಿದಾಗ ಆ ಮನೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಪ್ರತಿಕ್ರಿಯೆಗಳನ್ನು ನೀಡುತ್ತೀರಿ ಅಂತೇಳಿ. ಆ ಸಂದರ್ಭದಲ್ಲಿ ಆ ಸ್ಪರ್ಧಿ ಹೇಳ್ತಾರೆ, ನಾವು ಬಿದ್ದರೆ ತುಪ್ಪದ ಕೊಡಕ್ಕೆ ಬೀಳಬೇಕು, ಕೊಚ್ಚೆಗೆ ಬೀಳಬಾರ್ದು, ಗ್ರೀಸ್ ತಿನ್ನುವಂತಹ ಆ ಮೆಕ್ಯಾನಿಕನನ್ನು ಕಟ್ಟಿಕೊಂಡು ನಾವು ಬಾಳಿದರೆ ನಾವು ಕೂಡ ಗ್ರೀಸು ತಿನ್ನಬೇಕಾಗುತ್ತೆ ಅಂತೇಳಿ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಕ್ರಿಯೆ ಹೇಗೆ ಇರ್ತದೆ ಅಂತ ಹೇಳಿದರೆ, ಒಬ್ಬ ಪ್ರಜ್ಞಾವಂತ ನಮ್ಮ ಕನ್ನಡದ ಅಭಿಮಾನಿ ರಮೇಶ್ ರವರು, ಹಾಗೆ ಪ್ರಖ್ಯಾತ ಆ್ಯಂಕರ್ ಅನುಶ್ರೀ ಮತ್ತು ಪ್ರಖ್ಯಾತ ನಟಿ ಪ್ರೇಮ ಅವರು ಕುಣಿದು ಕುಪ್ಪಳಿಸ್ತಾರೆ. ಇದು ಬಹಳ ಬೇಸರವನ್ನು ತಂದಂಥದ್ದು. ಅಂತೇಳಿದರೆ, ಇವತ್ತು ನಮ್ಮ ದೇಶ ಒಂದು ಒಳ್ಳೆಯ ಸುಭದ್ರ ಸ್ಥಿತಿಯಲ್ಲಿ ಇದೆ ಅಂತೇಳಿದರೆ ಇದಕ್ಕೆ ಕಾರಣ ಮೆಕ್ಯಾನಿಕ್ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗುತ್ತದೆ. ಕೋವಿಡ್ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳು ದಾರಿಯಲ್ಲಿ ಕೆಟ್ಟಂಥ ಸಂದರ್ಭದಲ್ಲಿ ಅದನ್ನು ದುರಸ್ತಿ ಮಾಡಿ ಕೊಟ್ಟಂಥದ್ದು ನಮ್ಮ ಮೆಕ್ಯಾನಿಕ್ನವರು. ಆಹಾರದ ಸಾಮಗ್ರಿಗಳನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ವಾಹನಗಳು ಕೆಟ್ಟಾಗ ಅದನ್ನು ದುರಸ್ತಿ ಮಾಡಿ ಕೊಟ್ಟಿರತಕ್ಕಂಥದ್ದು ನಮ್ಮ ಮೆಕ್ಯಾನಿಕ್ ಬಾಂಧವರು. ಇದು ಮಾಧ್ಯಮದಲ್ಲಿ ಇವಾಗಲೇ ತಾವುಗಳ ಆ ಸಂದರ್ಭದಲ್ಲಿ ಅದನ್ನು ಪರಿಚಯಿಸಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಮೆಕ್ಯಾನಿಕ್ ಬಾಂಧವರು ದೇಶದ ಬೆನ್ನೆಲುಬಾಗಿ ಆರ್ಥಿಕ ಪರಿಸ್ಥಿತಿಯ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೃತ್ತಿಯನ್ನು ಕೀಳು ಮಟ್ಟದಲ್ಲಿ ತುಚ್ಛ ರೀತಿಯಲ್ಲಿ ಒಂದು ನಿಂದಿಸಿ ಇನ್ನೊಬ್ಬರಿಗೆ ಮನೋರಂಜನೆ ಕೊಡುವುದು ಅಂತೇಳಿದರೆ ಇದು ಬಹಳ ಖೇದಕರ ಸಂಗತಿ. ಇದನ್ನು ನಮ್ಮ ಉಭಯ ಜಿಲ್ಲೆಗಳ ವತಿಯಿಂದ ನಾವು ತೀವ್ರವಾಗಿ ಇದಕ್ಕೆ ವಿರೋಧಿಸ್ತೇವೆ. ಎಲ್ಲಿಯವರೆಗೆ ಈ ಜಿ ಟಿ ವಿಯ ಆಯೋಜಕರು ಇದನ್ನು ಈ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ವೋ, ನಮ್ಮವರಿಗೋಸ್ಕರ ಕ್ಷಮೆಯನ್ನು ಕೇಳೋದಿಲ್ವೋ, ಅಲ್ಲಿಯ ತನಕ ನಾವು ಈ ಹೋರಾಟವನ್ನು ಖಂಡಿತ ನಿಲ್ಲಿಸುವುದಿಲ್ಲ. ಕರ್ನಾಟಕದ ಪ್ರತಿಯೊಂದು ಗ್ಯಾರೇಜ್ಗಳಿಗೆ ಕೂಡ ನಾವು ವಿಷಯವನ್ನು ತಿಳಿಸಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಮೆಕ್ಯಾನಿಕ್ ವೃತ್ತಿ ಅಂತ ಹೇಳಿದರೆ ಬಹಳ ಶ್ರೇಷ್ಠವಾದಂತಹ ಕೆಲಸ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂತಹ ಕೆಲಸ ಮೆಕ್ಯಾನಿಕ್ಗಳಿಂದ ಇವತ್ತು ಆಗ್ತಾ ಇದೆ. ಆದ ಕಾರಣ ಈ ಯಾವುದೇ ವೃತ್ತಿಯನ್ನು ಕೂಡ ದ್ವೇಷವನ್ನು ಮಾಡುವಂಥದ್ದು, ತುಳಿಯುವಂಥದ್ದು, ನಿಂದನೆ ಮಾಡುವಂಥದ್ದು ಯಾರಿಂದ ಕೂಡ ಇನ್ನೂ ಯಾವುದೇ ವಾಹಿನಿ ಆಗಲಿ ಯಾವುದೇ ಸರ್ವಿಸ್ಗಳಿಂದ ಕೂಡ ಆಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಪಂದನೆ ಸರಿಯಾಗಿ ಸಿಕ್ಕದಿದ್ದಲ್ಲಿ ನಾವು
ರೋಡಿಗೆ ರಸ್ತೆಗೆ ಇಳಿದು ನಾವು ಪ್ರತಿಭಟನೆ ಮಾಡಲು ಕೂಡ ನಾವು ಹಿಂದರಿಯುವುದಿಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಮೆಕ್ಯಾನಿಕನವರು ಇವತ್ತು ಸೋರ್ಸ್ ಆಫ್ ದ ಸೊಸೈಟಿ ಆ್ಯಂಡ್ ನೇಷನ್ ಈಸ್ ಆಲ್ಸೋ, ಇದನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ನಮ್ಮ ದೇಶದ, ನಮ್ಮ ಸಮಾಜದ ಪ್ರತಿಯೊಬ್ಬ ಜನರು ಕೂಡ ಇದರ ಹಿಂದೆ ಬರಬೇಕಾದಂತಹ ಅಗತ್ಯತೆ ಇದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಕೂಡ ಆ ಆಹಾರವನ್ನು ಸಾಗಿಸುವಂತಹ ವಾಹನಗಳ ದುರಸ್ತಿಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದೇವೆ. ಇದು ಎಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದ್ದಂಥ ವಿಷಯ. ಆದ ಕಾರಣ ಇಂಥ ಕೆಲಸಗಳು ಇನ್ನು ಯಾವುದೇ ವೃತ್ತಿಯನ್ನು ದೂಷಿಸುವಂಥ ಕೆಲಸ ಆಗಬಾರ್ದು. ಇನ್ನು ಎಂದೆಂದಿಗೂ ಕೂಡ ಇಂಥ ಕೃತ್ಯ ನಡೀಬಾರ್ದು ಅಂತ ಹೇಳುವಂತಹ ಉದ್ದೇಶದಿಂದ ಮಾತ್ರ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೇವೆ. ಹಾಗೆ ಆ GTVಯಲ್ಲಿ ಇದ್ದಂಥ ರಮೇಶ್ ಅರವಿಂದ್ ಆಗ್ಬೋದು, ಅನುಶ್ರೀ ಆಗ್ಬೋದು, ಪ್ರೇಮ ಇರ್ಬೋದು, ಅವರ ಬಗ್ಗೆ ಎಲ್ಲ ನಮಗೆ ಹೆಮ್ಮೆ ಇದೆ. ಆದರೆ ಅವರ ಮನೋಭಾವದ ಬಗ್ಗೆ ನಮಗೆ ಬಹಳ ಬೇಸರ ತಂದಿರತಕ್ಕಂಥದ್ದು. ಆದ ಕಾರಣ ಸಂಘ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣವಾದ ಹೋರಾಟವನ್ನು, ಎಲ್ಲಿಯವರೆಗೆ ಅವರು ಕ್ಷಮೆಯನ್ನು ಕೇಳುವುದಿಲ್ಲವೋ ಅಲ್ಲಿಯ ತನಕ ನಾವು ಹೋರಾಟವನ್ನು ಮುಂದುವರಿಸಲಿದ್ದೇವೆ. ನೋಡೈಶು, ನಾನು ನೋಡ್ದೆ ನೀನ್ ಅವನ ಜೊತೆ ಬೈಕಲ್ಲಿ ಸುತ್ತಾ ಇದ್ದೆ. ಯಾವಾಗ್ಲೂ ಬಿದ್ರೆ ತುಪ್ಪದ ಕೊಳದಲ್ಲಿ ಬೀಳ್ಬೇಕು, ಹಿಂಗೆ ಕೊಚ್ಚೆ ಕೊಳದಲ್ಲಿ ಬೀಳ್ಬಾರ್ದು. ಇದು ನಾನ್ ನೆನ್ಪಿಟ್ಕೋ. ಹೆಣ್ಮಗು ಇವತ್ತು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೆಣ್ಮಗು ಒಂದು ನಮ್ಮ ಮೆಕ್ಯಾನಿಕ್ ಬಗ್ಗೆ ಮಾಹಿತಿ ಇಟ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ಅವರು ಮೆಕ್ಯಾನಿಕ್ ಜೊತೆ ಹೋದರೆ ಏನು ಗ್ರೀಸ್ ತಿನ್ಬೇಕಾ ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ. ಆದರೆ ತಪ್ಪಾಗಿ ತೋರಿಸಿದ್ದಾರೆ. ಮೆಕ್ಯಾನಿಕ್ ಜೊತೆ ಹೋದರೆ ಈ ಗ್ರೀಸ್ ಅಂತ. ಆದರೆ ನಮ್ಮ ಮೆಕ್ಯಾನಿಕ್ಗಳು ಗ್ರೀಸ್ನ ತಿನ್ನಲ್ಲ, ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇವಾಗ ನೋಡಮ್ಮ, ಒಂದು ನೀನು ಬಂದಿದೆಯಾ, ಇಲ್ಲಿ ಒಂದು ಪ್ರೋಗ್ರಾಮ್ ಬಂದಿದೆಯಾ, ಆ ಪ್ರೋಗ್ರಾಮ್ ಬಂದಿರೋದು ಯಾವುದೋ ಒಂದು ವಾಹನದಲ್ಲಿ ಬಂದಿರ್ತೀಯಾ, ಅದಕ್ಕೊಂದು ಮೆಕ್ಯಾನಿಸಮ್ ಅನ್ನೋದಿದೆ. ಮೆಕ್ಯಾನಿಕ್ ಬೇಕು, ಅವಶ್ಯಕತೆ ಇದೆ. ಮೆಕ್ಯಾನಿಕ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ನೀವೊಂದು ಡೀಪಾಗಿ ಯೋಚನೆ ಮಾಡಿ. ಯಾವುದೇ ಒಂದು ಕಾರ್ಗಾಗಲಿ, ಒಂದು ಬಸ್ಗಾಗಲಿ, ಯಾವುದೇ ಒಂದು ಟೂ ವೀಲರ್ಗಾಗಲಿ, ಇಲ್ಲ ನೀನು ಅದು ತೊಗೊಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಒಂದು ಎತ್ತಿನ ಗಾಡಿಯಲ್ಲಿ ಬಂದರೂ ಕೂಡ ಎತ್ತಿನ ಗಾಡಿಗೂ ಒಂದು ಮೆಕ್ಯಾನಿಸಮ್ ಅನ್ನೋದು ಬೇಕು. ಸ್ವಲ್ಪ ಅರ್ಥ ಮಾಡಿಕೊಂಡು ಯಾವುದೇ ಒಂದು ನಾವು ಏನದ್ರ ಬಗ್ಗೆ ಒಂದು ಸ್ಕ್ರಿಪ್ಟು ಒಂದು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಒಂದು ಏನಾಗುತ್ತೆ ಇದು ಅದನ್ನು ತಗೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀನು ಆ್ಯಕ್ಟ್ ಮಾಡಿದರೆ ಅದಕ್ಕೊಂದು ಫಲ ಸಿಗುತ್ತೆ. ನೀವು ಮಾಡಿದ್ದೀರಾ, ನೀವು ನಮ್ಮ ಮೆಕ್ಯಾನಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ದುಡ್ಡು ಮಾಡ್ತೀರ ಅಂದರೆ ಸಂತೋಷ. ನಮ್ಮಿಂದ ಆದರೂ ನಿಮಗೆ ಯೂಸ್ ಆಗ್ತಾಯಿದೆ, ಊಟ ಸಿಗ್ತಾಯಿದೆ ಅನ್ನೋದು, ಮೆಕ್ಯಾನಿಕ್ಸಿಂದ ನಿಮ್ಗೆ ಊಟ ಸಿಗ್ತಾಯಿದೆ ಅಂತ ಒಂದು ನಮಗೊಂದು ಖುಷಿ. ಮತ್ತು ನೀವು ಹೇಳಿರೋಕ್ಕೆ ನನಗೆ ಸ್ವಲ್ಪ ನಮಗೂ ಕೋಪ ಇದೆ. ಏನಂದರೆ ನಾವು ನೋಡಿ ಇಲ್ಲ ಒಂದೊಂದು ಇವಾಗ ನಾವು ಗ್ಯಾರೇಜ್ ಹಾಕ್ಕೊಂಡಿದ್ರೆ ಈಗ ನಮ್ಮದೊಂದು ಸರ್ಕಲ್ ಅಂದರೆ ಏನಂತಾರೆ, ಈ ಬೌಂಡ್ರಿಯಿಂದ ಆಚೆ ಅಂದರೆ ಫುಟ್ಪಾತ್ ಇದೆಯಲ್ಲ, ಈ ಫುಟ್ಪಾತಿಂದ ಆಚೆ ಗ್ಯಾರೇಜಿಂದ ಆ ಕಡೆ ನಾವು ಕೆಲಸ ಮಾಡಲ್ಲ. ಕಸ್ಟಮರ್ ಬಂದು ಅಲ್ಲಿ ನಿಂತ್ಕೊಂಡ್ರು ಕೂಡ ಅಲ್ಲಿಂದ ಕರೆದ್ರೆ ನಾವು ಹೋಗಲ್ಲ. ನಾವು ಒಳಗಡೆ ತಗೊಂಬಂದ್ರೆ ಕೆಲಸ ಮಾಡೋದು. ಮತ್ತು ರೋಡಲ್ಲಿ ಹೋಗಿ ಬನ್ನಪ್ಪ ಇಲ್ಲಿ ಗಾಡಿ ನಮ್ಮದು ಇಲ್ಲಿ ಮಾಡಿಕೊಡಿ, ಅದು ಯಾರೇ ಆಗಿರಲಿ, ಯಾವ ಸೆಲೆಬ್ರಿಟಿನಾಗಿರಲಿ, ಯಾರೇ ಆಗಿರಲಿ, ನಮ್ಮ ಮನೆ ಹತ್ರ ಮಾಡಿಕೊಡಿ ಅಂದರೆ ಮಾಡಲ್ಲ. ಯಾಕಂದ್ರೆ ನಮಗೇನು ನಮ್ಮ ಕೆಲಸ, ನಮ್ಮ ಗೌರವ ನಮಗೆ ಇಂಪಾರ್ಟೆಂಟು, ದುಡ್ಡೇನು ಅಷ್ಟಲ್ಲ. ನಮ್ಮ ಕೆಲಸಕ್ಕೆ ನಾವು ಮರ್ಯಾದೆ ಕೊಡ್ತೀವಿ. ಅದೇ ನಾವು ಮಾಡಿಕೊಟ್ಟಿರೋದು ಇಲ್ಲೇ ಏನಾದ್ರೂ ರಿಪೇರ್ ಆಗಿದ್ರು ಕೂಡ ನಾವು ಅಲ್ಲಿಂದ ಹೋಗಿ ಟೋ ಮಾಡ್ಕೊಂಡು ಬಂದು ನಾವು ಕಸ್ಟಮರ್ಗಳಿಗೆ ಅನುಕೂಲ ಆಗಿ ಮಾಡಿಕೊಡ್ತೀವಿ. ಅದು ನಮ್ಮ ಕೆಲಸ. ಆದರೆ ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಹೇಳ್ಬೇಕಂದ್ರೆ, ಇವಾಗ ನಮ್ಮ ಬಗ್ಗೆ ಮೆಕ್ಯಾನಿಕ್ಸ್ ಬಗ್ಗೆ ನೀವು ಹೇಳಿದ್ರೆ, ನಿಮ್ಮ ಬಗ್ಗೆ ನಾವು ಹೇಳ್ಬೇಕಂದ್ರೆ, ನಿಮಗೊಂದು ಡೈರೆಕ್ಟ್ರು ಬಟ್ಟೆ ಬಿಚ್ಚಿಬಿಟ್ಟು ಶರ್ಟ್ ಬಿಚ್ಚಿಬಿಟ್ಟು ಬನೀನಲ್ಲಿ ಯಾಕೆ ಮಾಡಿ ಅಂದರೆ ನೀವು ಮಾಡಬೇಕು. ಒಂದು 5,000, 10,000, 5 ಲಕ್ಷ, 10 ಲಕ್ಷ, ಎಷ್ಟೋ ಕೋಟಿ ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ. ನೀವು ಹೇಳೋಂಗೆ ಅಲ್ಲ, ದುಡ್ಡು ಇಂಪಾರ್ಟೆಂಟೇ. ಅದಕ್ಕೆ ದುಡ್ಡುಗೋಸ್ಕರ ನೀವೇನು ಬೇಕಾದ್ರೂ ಮಾಡ್ತೀರಾ. ಒಂದು ಫಸ್ಟ್ ನೈಟ್ ಸೀನಲ್ಲಿ ಆ್ಯಕ್ಟ್ ಮಾಡಂದ್ರೂ ಮಾಡಲೇಬೇಕಾಗುತ್ತೆ. ಅದು ನೀವು ಕೇಳ್ಕೊಂಬಂದಿರೋದು. ಬಟ್ ಆದರೆ ನಾವು ಆ ಥರ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾರು ಇಂಪಾರ್ಟೆಂಟ್, ಯಾರು ಇದಂತ.
ನೋಡಿ ಇವರು ಗಾಟಿಲಬ್ ವಿಲಿಯಂ ಡೈಮ್ಲರ್ ಅಂತ ಫಸ್ಟ್ ಮೆಕ್ಯಾನಿಕ್ ಆಫ್ ವರ್ಲ್ಡು. ನೀವು ನಮಗೆಲ್ಲ ಇವ್ರಿಗೆ ಒಂದು ಅವಮಾನ ಮಾಡ್ದಂಗೆ ಆಯಿತು. ಅದೇ ಹೇಳ್ತಾರಲ್ಲ, ಏನು ಮಹಾನಟಿ ಅಂತ ಏನೋ ಒಂದು ಕಾಣಿಸ್ತಾ ಇದೆ. ಮಹಾನಟಿ ಅಂದರೆ ಅದಕ್ಕೊಂದು ಅರ್ಥ ಇದೆ, ಆದರೆ ನೀವು ಮಾಡಿರೋದ್ರ ಅರ್ಥನೇ ಇಲ್ಲ. ಯಾಕಂದರೆ ದಿನದಿಂದ ದಿನಕ್ಕೆ ಏನಾದರೂ ಕಲಿಬೇಕು, ಇಲ್ಲ ಬೆಳಿಬೇಕು, ನಟನೆ ಕಲಿಬೇಕು. ಆದರೆ ನೀವು ಈ ಥರ ಮಾಡಿ ಏನು ಕಲ್ತಿದ್ದೀರಾ? ಸಮಾಜನ ಎದುರಾಕೊಳ್ಳೋದು, ಇಲ್ಲ ಯಾರಿಗೇ ಆಗಲಿ ಒಬ್ಬರನ್ನ ದೂಷಿಸಬಾರ್ದು. ಒಬ್ಬರನ್ನ ತುಳಿದ್ಬಿಟ್ಟು ನೀವು ಸಂಪಾದಿಸೋದಾದ್ರೆ ಆ ಕೆಲಸ ಏನಕ್ಕೆ ನಿಮಗೆ? ಏನು ಕಲ್ತಿದ್ದೀರಾ? ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ನಮಗೆ ಅಸಮಾಧಾನ ಆಗಿದ್ದು, ಇಲ್ಲಿ ನಮ್ಮ ಅಜಾತ ಶತ್ರು ಆದಂಥ ರಮೇಶ್ ಅರವಿಂದ್ ಸರ್ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದೊಂದು ನಮ್ಗೆ ಅಸಮಾಧಾನ ಆಯಿತು.